ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಮಮ್ಮಿ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾವು ಎಲ್ಲರೂ ರೆಡಿಯಾಗಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಮ್ಮೂರ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಾವೀಗ ಈ ಫೆಸ್ಟಿವಿಟೀಸ್ಗೆ ಅಟೆಂಡ್ ಮಾಡ್ತಿರೋದು ನನ್ನ ತಾಯಿ ಊರ ಹೆಸರು ಬಂದು KB ಹಾಳ್, ಕುರುಬರ ಬೂದಿ ಹಾಳ್ ಅಂತ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಫೆಮಿಲಿಯರ್ ಇದೆಯೋ ಅಂತ. ಜಾವಗಲ್, KB ಹಾಳ್, ಹಳೇಬೀಡು ಬೇಲೂರಿಗೆ ತುಂಬ ಹತ್ತಿರ ಇರುತ್ತೆ. ಜಾವಗಲ್ ಬಂದು ನಮ್ಮ ಜಾವಗಲ್ ಶ್ರೀನಾಥ್ ಅವರವರು. ಅದು ಬಂದು ನನ್ನ ಅಜ್ಜಿಯವರ ತಾಯಿ ಮನೆ ಅಲ್ಲೇ ಇರೋದು. ಸೊ ಸರೌಂಡಿಂಗ್ ಎಲ್ಲ ನಮ್ಮ ರಿಲೇಟಿವ್ಸ್ ಇದ್ದಾರೆ, ನಮ್ಮ ಮನೆಗಳಿದೆ. ಸೊ ಏನಾದರೂ ಫೆಸ್ಟಿವಿಟೀಸ್ ಅದು ಇದು ಇದ್ದರೆ ನಾವು ಖಂಡಿತ ಹೋಗ್ತಾ ಇರ್ತೀವಿ. ಎಲ್ಲ ರೆಡಿಯಾಗಿ ಆ್ಯಕ್ಚುಲಿ ನನ್ನ ಸಿಸ್ಟರು ಮತ್ತು ನನ್ನ ಬ್ರದರ್ ಇನ್ಲಾಗ್ ವೆಯ್ಟ್ ಮಾಡ್ತಿದ್ವಿ. ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಟ್ಟರು. ಸೇ ಹಾಯ್ ಟು ಮೈ ಲಡ್ಡು. ನನ್ನ ಲಡ್ಡು ಹೆಸರು ಪುನರ್ವ ಅಂತ. ನಾವು ಅವನ್ನ ಲಡ್ಡು ಅಂತ ಕರಿತೀವಿ. ಯಾಕೆಂದರೆ ಅವನು ನಮ್ಮ ಮುದ್ದಾಗಿರೋ ಲಡ್ಡು ಥರ ಇದ್ದಾನೆ ಅಂತ. ಅವನಿಗೆ ಅವ್ರ ಅಜ್ಜಿ ಅಂದರೆ ಪ್ರಾಣ. ನೋಡಿ, ಬಂದ ತಕ್ಷಣ ಫಸ್ಟು ಹೋಗೋದೆ ಅವ್ರ ಹತ್ರ. ಮಕ್ಕಳಿರೋದ್ರಿಂದ ಸ್ವಲ್ಪ ಎಷ್ಟೇ ಬೇಗ ಎದ್ರೂ ಕೆಲಸ ಆಗೋದು ಲೇಟು ಅಂತಾರಲ್ವ, ಹಾಗೆ ಆಯಿತು. ಸ್ಟಿಲ್ ಐ ಥಿಂಕ್ ನಾವು ಹೋಗ್ತಿದ್ದ ಟೈಮ್ ಅರೌಂಡ್ 10-10:30 ನಾವು ಬಿಟ್ವಿ ಬ್ಯಾಂಗ್ಳೂರ್. ಮಕ್ಕಳಿರೋದ್ರಿಂದ ಸ್ವಲ್ಪ ಮಧ್ಯ ನಿಲ್ಲಿಸಿ ಅಲ್ಲಿ ಇಲ್ಲಿ ಬ್ರೇಕ್ ತೊಗೊಂಡು ಹೋಗೋಣ ಅಂತ ಆರಾಮಾಗಿ. ಬೆಳಗ್ಗೆ ಏನೋ ಚಳಿ ಇತ್ತು, ಬಟ್ ಹೋಗ್ತಾ ತುಂಬ ಬಿಸಿಲು ಅನಿಸ್ತಾಯಿತ್ತು. ಅಷ್ಟರಲ್ಲಿ ಕಾರ್ ಹತ್ತಿದ ತಕ್ಷಣ ನಮ್ಮ 2 ಮಕ್ಕಳು ಮಲಗಕ್ಕೆ ಟ್ರೈ ಮಾಡ್ತಾಯಿದ್ರು, ವೇದ್ ಮತ್ತು ಲಡ್ಡು ಇಬ್ಬರೂ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಬ್ಬ ಇಲ್ಲ ಅಜ್ಜಿ ಮನೆ ತಾತ ಮನೆ ಹೋಗಬೇಕು ಅಂದರೆ ನಾವು ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಬೆಳಗಿನ ಜಾವನೇ ಎದ್ದು ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ರೈಲ್ ಹತ್ತಿ ಬಾಣಾವರನಲ್ಲಿ ಇಳಿದು ಅಲ್ಲಿಂದ ಒಂದು ಕನೆಕ್ಟಿಂಗ್ ಬಸ್ ಹತ್ಕೊಂಡು ನಮ್ಮೂರ ಬಸ್ ಸ್ಟಾಪ್ನಲ್ಲಿ ಇಳಿದು ಆ ಬಸ್ ಸ್ಟಾಪ್ನಿಂದ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಅದೇನೋ ಕಾರ್ನಲ್ಲಿ ಹೋಗಲಿ ಏನರಲ್ಲಿ ಹೋಗಲಿ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಐ ಥಿಂಕ್ ನಥಿಂಗ್ ಕ್ಯಾನ್ ಮ್ಯಾಚ್. ಯಾಕೆಂದರೆ ನಾವು ಸ್ಕೂಲ್ನಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತಾಯಿದ್ವಿ, ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ, ನಾವು ಸಮ್ಮರ್ ಹಾಲಿಡೇಸಲ್ಲಿ ಅಲ್ಲೇ ಇರ್ತೀವಿ ಅಂತ. ಅದೇನೋ ಒಂದು ಎಕ್ಸೈಟ್ಮೆಂಟ್, ಆ ಹ್ಯಾಪಿನೆಸ್. ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ಕ್ಯಾನ್ ಗೆಟ್ ದಟ್ ರೈಟ್ ನಾವು ಅಂತ ಅನಿಸುತ್ತೆ. ನಾವು ಯೂಶ್ವಲಿ ಫುಡ್ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ. ಈ ಸರಿ ನನ್ನ ತಂಗಿ ಪಲಾವ್ ಮಾಡ್ಕೊಂಡು ಬಂದಿದ್ಲು, ಕರ್ಡ್ ರೈಸ್, ಪಲಾವ್ ಮತ್ತು ಸ್ವಲ್ಪ ಚಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ಲು ಮಾರ್ನಿಂಗೆ. ಸೊ ಎಲ್ಲಾದರೂ ನಿಲ್ಲಿಸಿ ತಿನ್ನೋಣ ಅಂಥೇಳಿ ನೋಡ್ತಿರುವಾಗ ಒಂದು ಚೆನ್ನಾಗಿರೋ ತೋಟ ಸಿಕ್ತು. ನಿಲ್ಲಿಸಿ ಆರಾಮಾಗಿ ತಿಂಡಿ ತಿಂದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಸ್ವಲ್ಪ ಬ್ರೇಕ್ ತೊಗೊಂಡು ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಹಾಸನ ಹತ್ತತ್ರ ಇದ್ವಿ ಆವಾಗ. ಸೊ ಇಟ್ ವಾಸ್ ಅ ಪರ್ಫೆಕ್ಟ್ ಟೈಮ್. ಸೇ ಹಾಯ್ ಟು ಮೈ ಸಿಸ್ಟರ್, ಅವಳ ಹೆಸರು ರಂಜು ಅಂತ. ನನ್ನ ಮಮ್ಮಿ ಆ್ಯಂಡ್ ನಮ್ಮ ಡ್ಯಾಡಿ ಅವರು ಇವಾಗ ತಾನೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಎಲ್ಲರೂ ಇನ್ನೂ ಸ್ಟಿಲ್ ದೇ ಆರ್ ಗೆಟಿಂಗ್ ಯೂಸ್ ಟು ದ ಕ್ಯಾಮ್ರಾ. ಒಂದೊಂದು ಸಲ ಓಕೆ ಅಂತಾರೆ, ಒಂದೊಂದು ಸಲ ಬೇಡ, ಈಗ ಬೇಡ, ಆಗಬೇಡ ಅಂತಾರೆ. ಇಟ್ಸ್ ಓಕೆ, ಹೋಗ್ತಾ ಅವ್ರಿಗೂ ಅಭ್ಯಾಸ ಆಗುತ್ತಲ್ವಾ. ಸೊ ಹಂಗೆ ಹೇಳಿ ನಾವು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಲಡ್ಡು ಇನ್ನೇನು ಊರ ಹತ್ರ ಬಂದಿದ ತಕ್ಷಣ ಎದ್ದು ಕೂತ್ಕೊಂಡ. ಸೊ ದಿಸ್ ಇಸ್ ವೇರ್ ಇದೆ ನಮ್ಮೂರು. ಅದೇನೋ ಆ ಬಸ್ ಸ್ಟಾಪ್ ಹತ್ರ ಹೋಗ್ತಿದ್ದಾಗೆ ಎಲ್ಲ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ ಅಂಗಡಿಗೆ ಹೋಗ್ತಿದ್ವಿ, ಇಲ್ಲಿ ಬರ್ತಿದ್ವಿ, ಇದು ತೊಗೋತಿದ್ವಿ ಅಂತ. ಹಬ್ಬ ಆಗಿರೋದ್ರಿಂದ ಎಲ್ಲ ಲೈಟ್ಸ್ ಎಲ್ಲ ಹಾಕಿ ಇನ್ನೂ ಡೆಕೋರೇಷನ್ಸ್ ಎಲ್ಲ ಮಾಡ್ತಾನೇ ಇದ್ದರು. ಸೊ ಇಟ್ ವಾಸ್ ನೈಸ್. ನೈಟ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮ ಅಜ್ಜಿ ಮನೆ ಬಂದು ದೇವಸ್ಥಾನಕ್ಕೆ ತುಂಬ ಕ್ಲೋಸ್ ಆಗಿದೆ. ಸೊ ಏನೇ ಫೆಸ್ಟಿವಿಟೀಸ್ ನಡೆದ್ರೂ ಲೈಕ್ ವಿ ಕ್ಯಾನ್ ಜಸ್ಟ್ ವಾಕ್ ಇನ್ ಆ್ಯಂಡ್ ದೆನ್ ಸಿ ಆ್ಯಂಡ್ ದೆನ್ ಕಮ್ ಬ್ಯಾಕ್, ಟೇಕ್ ರೆಸ್ಟ್, ಆ ಥರ ಇದೆ. ಸೊ ಹಾಗಾಗಿ ಹರಿಬರಿನಲ್ಲಿ ಏನೂ ಇರೋದಿಲ್ಲ. ವಿ ಕ್ಯಾನ್ ಎಂಜಾಯ್ ದ ಫೆಸ್ಟಿವಿಟೀಸ್ ಟು ಮ್ಯಾಕ್ಸ್. ಎಲ್ಲರೂ ಮೋಸ್ಟ್ ಪ್ರಾಬ್ಲಿ ಪ್ರಿಫರ್ ಮಾಡ್ತಾರೆ ನಮ್ಮ ಮನೆಗೆ ಬಂದು ಸ್ಟೇ ಮಾಡಿ ಆ್ಯಂಡ್ ನೋಡ್ಕೊಂಡು ಹೋಗೋದಕ್ಕೆ. ಸೊ ಇದೇ ನಮ್ಮೂರು, ಚಿಕ್ಕ ಹಳ್ಳಿ, ತುಂಬ ಕ್ಯೂಟಾಗಿದೆ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಆಗಿದೆ, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮನೆಗಳೆಲ್ಲ ಬಂದಿದೆ. ಬಟ್ ಇನ್ನೂ ತುಂಬ ಹಳೆ ಮನೆಗಳು ಹಾಗೆ ಇದೆ, ನೀವು ನೋಡ್ಬೋದು ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ನಲ್ಲೆಲ್ಲ.
ಈಗ ನಾವು ಹೋಗ್ತಿರೋ ಮನೆಯೂ ಹಳೆ ಮನೆಯೇ. ಅದು ನಮ್ಮ ತಾತನ ಮನೆ, ಅಂದರೆ ನಮ್ಮ ತಾಯಿಯವರ ಅಪ್ಪ ಅಮ್ಮ ಇದ್ದ ಮನೆ ಅದು. ಅವರ ತಾತ ಅಜ್ಜಿನೂ ಅದೇ ಮನೇಲೇ ಇದ್ದಿತ್ತಂತೆ. ಆಮೇಲೆ ಅವರು ಅಣ್ಣ ತಮ್ಮಂದಿರಿಗೆ ಸ್ಪ್ಲಿಟ್ ಮಾಡಿ ಕೊಟ್ಟು ಸಪ್ರೇಟ್ ಸ್ಮಾಲ್ ಮನೆಗೆ ಆಗಿದೆ. ಬಟ್ ಒಂದು ಪಕ್ಕದಲ್ಲಿ ಇರೋದ್ರಿಂದ ನಾವು ಯೂಶಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತೀವಿ. ಯಾರೇ ಮನೆಗೆ ಬಂದ್ರೂ ಇಲ್ಲಿ ಬರ್ತಾರೆ, ಕಾಫಿ ಕುಡಿತಾರೆ, ಅಲ್ಲಿ ಬರ್ತಾರೆ, ಊಟ ಮಾಡ್ತಾರೆ, ಅಲ್ಲಿ ಬರ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ, ಆ ಥರ ಇರುತ್ತೆ. ಸೊ ಹಾಗಾಗಿ ಹಬ್ಬ ಇದ್ದಾಗ ತುಂಬ ಏನು ಹೇಳ್ತಾರೆ, ತುಂಬ ಖುಷಿಯಾಗಿರುತ್ತೆ. ಎಲ್ಲರೂ ಎಲ್ಲ ಮನೆಯಲ್ಲೂ ಜನ ಇರೋದ್ರಿಂದ. ಲಗೇಜ್ ತುಂಬ ಇತ್ತು, ಹಾಗೆ ಮಕ್ಕಳು ಇನ್ನೂ ಮಲಗಿದ್ರು. ಹಾಗಾಗಿ ನಾನು ಒಳಗಡೆಗೆ ಬಂದಿದ್ದು ಎಲ್ಲ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ನಾನು ಇನ್ನೊಂದು ಸರಿ ಬರಬೇಕು ಅಂದ್ಕೊಂಡಿದ್ದೀನಿ. ಆವಾಗ ಡೀಟೇಲಾಗಿ ನಮ್ಮ ಅಜ್ಜಿ ಮನೆ ಹೇಗಿದೆ, ನಾವು ಎಲ್ಲೆಲ್ಲಿ ಏನೇನು ಮಾಡ್ತಿದ್ವಿ ಅಂತ ನಾನು ಖಂಡಿತ ರೆಕಾರ್ಡ್ ಮಾಡ್ಕೋತೀನಿ. ನಾವು ಹೋಗೋ ಅಷ್ಟರಲ್ಲಿ ಕರೆಂಟ್ ಹೋಗಿಬಿಟ್ಟಿತ್ತು. ಹೇಗೆ ಅಂದರೆ ಐ ಥಿಂಕ್ 6 o'clock ಮಾತ್ರ ಕರೆಂಟ್ ಇರುತ್ತೆ, ಆ ಥರ ಇರುತ್ತಲ್ವ. ಸೊ ಈವ್ನಿಂಗ್ 6 ಕರೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 6 ಆಗಿತ್ತು. ಅಷ್ಟರಲ್ಲಿ ಅಜ್ಜಿ ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿದರು. ಜಸ್ಟ್ ಒಬ್ಬಟ್ಟು ಮಾಡಬೇಕಾಗಿತ್ತು. ಸೊ ಮಮ್ಮಿ ನಾನು ಒಬ್ಬಟ್ಟು ಮಾಡೋಣ ಅಂತ ಕೂತ್ಕೊಂಡ್ವಿ. ಯಾವ ಆ್ಯಂಗಲ್ಲೂ ಸರಿ ಹೋಗ್ತಾ ಇರಲಿಲ್ಲ. ನಾನೊಂದು 2-3 ಕಡೆ ಚೇಂಜ್ ಮಾಡ್ತಾಯಿದ್ದೆ. ಹಾಗೆ ಇಫ್ ಯು ಸಿ ಮೇಲ್ಗಡೆ ವುಡ್ ಕಾಣಿಸ್ತಿದೆಯಲ್ಲ, ಆ ವುಡ್ಡಲ್ಲಿ ನಮ್ಮ ತಾತ ಏನು ಮಾಡ್ತಾಯಿದ್ರು, ನಮ್ಮದೆಲ್ಲ ಡೇಟ್ ಆಫ್ ಬರ್ತ್ನ ಬರೀತಾಯಿದ್ರು. ನಮ್ಮದು ಮಾತ್ರ ಅಲ್ಲ, ಆ್ಯಕ್ಚುಲಿ ನಮ್ಮ ಮಮ್ಮಿದು, ಡ್ಯಾಡಿದು, ನಮ್ಮ ಮಾಮಂದು ಎಲ್ಲರದೂ ಅದರಲ್ಲೇ ಬರೆದಿರ್ತಾಯಿದ್ರು. ಮೊನ್ನೆ ನಾವೇನೋ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ತೆಗೆದಾಗ ನಾನು ಅದನ್ನೆಲ್ಲ ನೋಡಿ, ಆ್ಯಕ್ಚುಲಿ ನಮ್ಮ ಮಮ್ಮಿ ಡೇಟ್ ಆಫ್ ಬರ್ತೇ ನಮ್ಗೆ ಗೊತ್ತಿರಲಿಲ್ಲ, ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್. ಅದನ್ನು ನೋಡಿ ನಾವು ರೆಕಾರ್ಡ್ ಮಾಡ್ಕೊಂಡ್ವಿ. ಸೊ ದೀಸ್ ಆಲ್ ವೆರಿ ವೆರಿ ಸ್ಮಾಲ್ ಆ್ಯಂಡ್ ಕ್ಯೂಟ್ ಮೆಮೊರೀಸ್. ಈ ಮನೆಯಲ್ಲಿ ನಾನು ಹುಟ್ಟಿ, ನನ್ನ ತಂಗಿ ತಮ್ಮ ಎಲ್ಲ ಹುಟ್ಟಿ, ಮತ್ತು ನನ್ನ ಮಾವನ ಮಕ್ಕಳು ಎಲ್ಲರೂ ಇಲ್ಲೇ ನಾವು ಹುಟ್ಟಿರೋದು. ಸೊ ವೆರಿ ಫಾಂಡ್ ಮೆಮರೀಸ್. ಐ ಡೋಂಟ್ ಥಿಂಕ್ ಸೊ ಐ ಹ್ಯಾವ್ ಎನಿ ಬ್ಯಾಡ್ ಮೆಮರಿ ಹಿಯರ್. ಈ ಮನೆ ನೋಡಿದ್ರೆ ಎಲ್ಲ ನನಗೆ ಪಾಸಿಟಿವ್ ಮೆಮೊರಿನೇ ಅಂತಲೇ ಅನಿಸುತ್ತೆ. ಐ ಹೋಪ್ ನನ್ನ ಮಗನೂ ಒನ್ ಡೇ ಹಿ ವಿಲ್ ಸೇ, ಮಮ್ಮಿ ನಾವು ಇಲ್ಲಿಗೆ ಹೋಗೋಣ, ನಂಗೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಅಂತ. ಅದಕ್ಕೋಸ್ಕರ ನಾನು ಆದಷ್ಟು ಯಾವುದೂ ಹಬ್ಬ ಮಿಸ್ ಮಾಡಲ್ಲ. ಮೋಸ್ಟ್ ಆಫ್ಲಿ ನಾನು ಹೋಗೋಕ್ಕಾಗಿಲ್ಲ ಅಂದ್ರೂ ಅಲ್ಲಿ ಮೇಕ್ ಶ್ಯೂರ್ ನನ್ನ ತಂಗಿ ಆದರೂ ಕರ್ಕೊಂಡೋಗಲಿ ಅವನ್ನ, ಇಲ್ಲ ಮಮ್ಮಿ ಆದರೂ ಕರ್ಕೊಂಡೋಗ್ಬಿಡ್ತಾರೆ. ಆ್ಯಂಡ್ ಹೀ ಎಂಜಾಯ್ಸ್. ಅವನಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಫೆಸ್ಟಿವಿಟೀಸು, ಜನ ಇರೋದು. ಹೀ ಲೈಕ್ಸ್ ಟು ಟಾಕ್ ಟು ಪೀಪಲ್ ಅಲ್ವಾ. ಸೊ ಹೀ ಎಂಜಾಯ್ಸ್ ಅ ಲಾಟ್. ಯು ವಿಲ್ ಸಿ ಮುಂದೆ ವೀಡಿಯೋಸ್ನಲ್ಲಿ. ಆಮೇಲೆ ನಾನು ಒಬ್ಬಟ್ಟು ಮಾಡ್ತಿರೋ ತವಾ ಬಂದು ಇಟ್ ವಾಸ್ ನಾಟ್ ಬಾಟ್. ಹಿಂದಿನ ಕಾಲದಲ್ಲಿ ಬಳಪದ ಕಲ್ಲು ಅಂತ ಹೇಳ್ತಾರೆ. ಸೊ ಆ ಕಲ್ಲನ್ನ ತೊಗೊಂಡು ಬಂದು ನಮ್ಮ ಅಜ್ಜಿ ಅವ್ರ ಕೈಯಾರೆ ಮಾಡಿರೋ ಅಂಥ ತವಾ ಅದು. ಇಟ್ ಈಸ್ ವೆರಿ ವೆರಿ ರಸ್ಟಿಕ್. ಆ ಥರ ನನ್ನ ಮಮ್ಮಿಯವರ ಅಜ್ಜಿನೂ ಮಾಡಿದ್ರಂತೆ. ಅದು ಹಾಳಾಯಿತು ಅಂತ ದೆನ್ ನಮ್ಮ ಅಜ್ಜಿ ಅವರೇ ಹೋಗಿ ತೊಗೊಂಡು ಬಂದು ಈ ಥರ ಮಾಡಿದ್ದಾರೆ. ನಾವು ಯಾವಾಗ ಊರಿಗೋದ್ರೂ ನಮ್ಮ ತಂದೆಯವರೂರು ಹತ್ತಿರದಲ್ಲೇ ಇರೋದು. ಆ ಊರ ಹೆಸರು ಹೆಸ್ಬಿದ್ರೆ ಅಂತ. ಖಂಡಿತ ಮಿಸ್ ಮಾಡೋದಿಲ್ಲ. ನಮ್ಮ ತಂದೆಯವರ ಮನೆ ದೇವರು ಇಲ್ಲೇ ಇರೋದು, ಬೆಂಕಿ ರಂಗನಾಥ ಸ್ವಾಮಿ ಅಂತ. ಬೇಗ ಒಬ್ಬಟ್ಟು ತಟ್ಬಿಟ್ಟು ಎಲ್ಲ ರೆಡಿಯಾಗಿ ಫ್ರೆಶ್ ಆಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ. 8:30 ಒಳಗಡೆ ಪೂಜೆ ಮುಗ್ದೋಗುತ್ತೆ, ಅಷ್ಟರೊಳಗಡೆ ಹೋಗೋಣ ಅಂತ. ಸೊ ಈ ದೇವಸ್ಥಾನನ ರೀಸೆಂಟ್ಲಿ ರೆನೋವೇಟ್ ಮಾಡಿರೋದ್ರಿಂದ ಇನ್ನೂ ಹೊಸದಾಗೆಲ್ಲ ಚೆನ್ನಾಗಿದೆ. ಆ್ಯಂಡ್ ಯಾವಾಗ ದೇವಸ್ಥಾನದ ಎಂಟ್ರಿ ಬರೋಕ್ಕೆ ಮೊದಲು ನಾವು ರೈಟ್ ಸೈಡ್ನಲ್ಲಿ ಮೆಟ್ಲಿಕ್ಕಿ ಕೆಂಚರಾಯ ಅಂತ ಕರಿತೀವಿ. ಈ ದೇವರೇ ಆ ದೇವಸ್ಥಾನನ ಕಾಪಾಡೋದು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಮೊದಲು ಇವ್ರಿಗೆ ನಮಸ್ಕಾರ ಮಾಡಿ ದೆನ್ ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಇದು ತುಂಬ ದೊಡ್ಡ ದೇವಸ್ಥಾನ ಅಲ್ಲ, ಯಾಕೆಂದರೆ ದೇವರು ಬಂದು ತುಂಬ ಚಿಕ್ಕದಾಗೇ ಇದೆ. ಬಟ್ ಇವಾಗ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಎಲ್ಲ ಸ್ವಲ್ಪ ರೆನೋವೇಟ್ ಮಾಡಿ. ನಾವು ಈ ಊರಿಗೆ ಹೋದರೆ ನಮ್ಮ ತಂದೆ ಹೆಸರು ಮಿಷನ್ ತಿಮ್ಶೆಟ್ಟಿ ಅಂತ. ಆ ಹೆಸರು ಹೇಳಿದ್ರೆ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಯಾಕೆಂದರೆ ನಮ್ಮ ತಾತ, ನಮ್ಮ ತಂದೆಯವ್ರ ತಂದೆ ಬಂದು ಮಿಷಿನ್ ಇಟ್ಕೊಂಡಿದ್ರಂತೆ, ಬಟ್ಟೆ ಹೊಲಿಯೋ ಮಿಷಿನ್, ಹೊಲಿಗೆ ಮಿಷಿನ್. ಅವರು ದೇವರಿಗೆ ಬಟ್ಟೆ ಹೊಲ್ಕೊಡ್ತಾಯಿದ್ರಂತೆ. ಇಡೀ ಊರಲ್ಲಿ ಯಾರೂ ಹೊಲ್ಕೊಟ್ಟಿಲ್ಲ. ಅವ್ರು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ದೇವಸ್ಥಾನಕ್ಕೆ ಹೋದಾಗ ಅವ್ರು ನನಗೆ ತೋರಿಸಿದ್ರು ಕೂಡ. ತುಂಬ ಚಿಕ್ಕದಾಗಿ ಕ್ಯೂಟಾಗಿ ವೆಲ್ವೆಟ್ ಎಲ್ಲ ಯೂಸ್ ಮಾಡಿ ಹೊಲ್ಕೊಟ್ಟಿದ್ರು. ಇನ್ನೂ ಯಾರೂ ಹೊಲ್ಕೊಟ್ಟಿಲ್ವಂತೆ.
ತೇರಿಗೆ ಅದನ್ನೇ ಈಗಲೂ ಯೂಸ್ ಮಾಡ್ತಾರೆ. ಸೊ ಏನೋ ಆ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ಪ್ರೌಡ್ ಅನಿಸುತ್ತಲ್ವ. ದೇವ್ರ ದರ್ಶನ ಆಯಿತು, ರಶ್ ಇರಲಿಲ್ಲ. ಎಲ್ಲರಿಗಿಂತ ಜಾಸ್ತಿ ಎಕ್ಸೈಟ್ ಆಗಿದ್ದು ನಮ್ಮ ಮಕ್ಕಳೇ, ಎಸ್ಪೆಷಲಿ ನಮ್ಮ ಲಡ್ಡು. ಯಾಕೆ ಅಂದರೆ ಅವನು ದೇವಸ್ಥಾನನ ಸುತ್ತ ಹೊಡಿತಾನೇ ಇದ್ದ. ನಮ್ಮ ಲಡ್ಡು ನಾಮ ಮಾತ್ರ ಮಿಸ್ ಮಾಡ್ಕೋಬೇಡಿ, ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಹೀ ಈಸ್ ವೆರಿ ಎಕ್ಸೈಟೆಡ್, ಹೀ ಈಸ್ ವೆರಿ ಹ್ಯಾಪಿ. ಓಪನ್ ಪ್ಲೇಸ್ ಇದ್ದರೆ ಅವನಿಗೆ ತುಂಬ ಖುಷಿಯಾಗುತ್ತೆ. ವೇದ್ಗೆ ಲಾಸ್ಟ್ ವೀಕ್ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವನು ಸ್ವಲ್ಪ ಡಲ್ಲಾಗಿದ್ದ. ಬಟ್ ಹೊರಗಡೆ ಬಂದಿದ್ದರಿಂದ ಹಿ ವಾಸ್ ಆಲ್ಸೋ ಅಬ್ಸಲ್ಯೂಟ್ಲಿ ಫೈನ್. ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ನಮ್ಮ ಲಡ್ಡು ಎಂಜಾಯ್ ಮಾಡೋದನ್ನ ನೋಡಿ, ನಿಮ್ಮ ಲೈಫೇ ಖುಷಿಯಾಗೋಗುತ್ತೆ. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ವೆದರು ತುಂಬ ಚೆನ್ನಾಗಿತ್ತು, ಕಾಮಾಗಿತ್ತು, ಕೂಲಾಗಿತ್ತು. ನಮ್ಮ ಡ್ಯಾಡಿ ಊರಿಗೆ ಹೋದ್ವಿ ಅಂದರೆ ಯಾರಾದರೂ ಸಿಗ್ತಾರೆ. ಸೊ ಮಾತಾಡಿಸ್ಕೊಂಡು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ವಾಪಸ್ ಮಮ್ಮಿ ಊರಿಗೆ ಹೊರಟ್ವಿ. ಇದೇ ದೇವಸ್ಥಾನ ಚೆನ್ನಾಗಿದೆ ಅಲ್ವಾ? ನೀವೇನಾದರೂ ಆ ಕಡೆ ಹೋದರೆ ಖಂಡಿತ ಒಂದ್ಸಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗಿಷ್ಟ ಆಗುತ್ತೆ ಖಂಡಿತ. ಬಿದ್ರೆಯಿಂದ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ ಆಯಿತು. ಸ್ವಲ್ಪ ರಶ್ ಇತ್ತು, ಬಟ್ ಹೊರಗಡೆ ಎಲ್ಲ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಮಕ್ಕಳು, ಲೇಡೀಸ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಫೆಸ್ಟಿವಿಟಿ ಮಾಡ್ತಿದ್ರು. ನೋಡೋಕ್ಕೆ ಒಂದು ಖುಷಿ. ನಾವು ಬೇಗ ಬೇಗ ಡಿನ್ನರ್ ಮುಗಿಸ್ಕೊಂಡು ವೇದನ ಕರ್ಕೊಂಡು ಒಂದು ರೌಂಡ್ ಹೋಗಿ ಬರೋಣ ಅಂತ. ಇದೇ ಅಡ್ವಾಂಟೇಜು ದೇವಸ್ಥಾನದ ಹತ್ರ ಮನೆ ಇದ್ದರೆ, ಯಾವಾಗ ಬೇಕೋ ಅವಾಗ ನಡ್ಕೊಂಡು ಹೋಗ್ಬೋದು. ನೀಡ್ ನಾಟ್ ಟು ವರಿ 2 o'clock ಆಗಿದೆ, 3 o'clock ಆಗಿದೆ ಅಂತ. ಬಟ್ ಈ ಹಬ್ಬದ ಫೆಸ್ಟಿವಿಟೀಸು ಸ್ಟಾರ್ಟ್ ಆಗೋದೇ ಲೇಟ್ ನೈಟ್. ಫುಲ್ ರಾತ್ರಿ ಕೆಂಡ ಪ್ರಿಪೇರ್ ಮಾಡ್ತಾರೆ, ಆಮೇಲೆ ದೇವ್ರನ್ನ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಬರೋ ರಿಚುವಲ್ಸ್ಗೆಲ್ಲ. ಹಾಗಾಗಿ ಹೋಲ್ ನೈಟ್ ಜನ ಓಡಾಡ್ತಿರ್ತಾರೆ, ಸಾಂಗ್ ಪ್ಲೇ ಮಾಡ್ತಿರ್ತಾರೆ. ಅದೊಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಆ್ಯಕ್ಚುಲಿ. ನಾವು ಚಿಕ್ಕವರಿರೋವಾಗಂತೂ ಮನೆ ಹತ್ರ ಏನಾದರೂ ಈ ಥರ ಸೌಂಡ್ ಕೇಳಿಸಿದ್ರೆ ಸಾಕು, ಹಬ್ಬದ ಟೈಮಲ್ಲಿ ಓಡೋಗ್ಬಿಡ್ತಿದ್ವಿ ದೇವಸ್ಥಾನ ಹತ್ರ ಏನು ನಡೀತಿದೆ ಅಂತ ನೋಡೋದಕ್ಕೆ. ಅಷ್ಟು ಎಕ್ಸೈಟ್ಮೆಂಟ್ ಇರ್ತಾಯಿತ್ತು. ಆ ಕಡೆ ಎಲ್ಲ ಗೇಮ್ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರೆ, ಈ ಕಡೆ ಕೆಂಡ ಸ್ಟಾರ್ಟ್ ಮಾಡ್ತಾಯಿದ್ರು. ಫಸ್ಟು ಪೂಜಾರು ಬಂದು ಎಲ್ಲ ಪೂಜೆ ಮಾಡಿ ಇನಿಸಿಯೇಷನ್ ಮಾಡ್ತಾರೆ. ಆವಾಗ ಊರವರೆಲ್ಲ ಸೇರಿ ಎಲ್ಲ ಸೌದೆನ ನೀಟಾಗಿ ಜೋಡಿಸ್ತಾರೆ. ಯಾಕೆಂದರೆ ಇದು ರಾತ್ರಿ ಎಲ್ಲ ಹುರಿದು ಬೆಳಗ್ಗೆ ಕೆಂಡೋತ್ಸವಕ್ಕೆ ರೆಡಿ ಆಗಬೇಕು. ಮಾರ್ನಿಂಗ್ 5-5:30 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೈಟಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಪಾರ್ಟ್ 1, ಅಂದರೆ ಡೇ 1 ಆಫ್ ದ ಕೆಂಡೋತ್ಸವ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಆ್ಯಕ್ಚುಲ್ ಕೆಂಡೋತ್ಸವದ ದಿನ ಏನಾಯಿತು ಅಂತ ಖಂಡಿತ ತೋರಿಸ್ತೀನಿ. ಆ್ಯಂಡ್ ಇದುವರೆಗೂ ನೀವು ನನ್ನ ವೀಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ನಿಮ್ಮ ಎಂಕರೇಜ್ಮೆಂಟ್ ತುಂಬ 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 ಇಂಪಾರ್ಟೆಂಟ್. ಇದುವರೆಗೂ ನೀವು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ನನ್ನ ಕಮೆಂಟ್ನ ಮಾಡಿಲ್ಲ ಅಂದರೆ ದಿಸ್ ದ ರೈಟ್ ಟೈಮ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.